ಮಮ್ಮೆ ಮಮ್ಮೆ ನೀನ್ ಯಾಕೆ ಮಮ್ಮಿ ಈ ರೋಹಿಣಿ ಮನೆಗ್ ಬಂದಿರೋದು? ಅವಳೇ ಇಲ್ಲಿಗೆ ಬಂದಿದ್ದಾಳ. ಮನೋಜ ದ್ರೋಹಿ ಮಾಟಗಾತಿ, ಯಾಕೆ ಯಾಕೆ ನೀನ್ ನಮ್ಮನೆಗ್ ಬಂದಿರೋದು? ಮನೋಜ್ ದೂರ ದೂರ ಹೋಗ. ಯಾಕೋ ಮನೋಜ, ಯಾಕೋ ಹಿಂಗ್ ಕುಡ್ಕೊಂಡ್ ಬಂದಿದ್ಯಾ? ನೋವಾಗುತ್ತಮ್ಮ ಹೃದಯ. ಈ ಸೂರ್ಯ ಇದನ್ನಲ್ಲ, ಈ ಸೂರ್ಯ ಇವನು ಯಾವಾಗ್ಲೂ ಕುಡ್ಕೊಂಡ್ ಬರ್ಬೇಕಾದ್ರೆ ಯಾಕಪ್ಪ ಇವನು ಡೈಲಿ ಕುಡಿತಾರೆ ಅಂತ ಅನ್ಕೋತಾ ಇದ್ದೆ. ಆ 60 ml ಎಣ್ಣೆ ಒಳಗ್ ಹೋಗ್ತಿದ್ದಂಗೆ ಈ ರೋಹಿಣಿನ ಬಾಟ್ಲ ತಗೊಂಡ್ ಚುಚ್ಚಿ 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 ಸಾಯಿಸಷ್ಟು ಸಂತೋಷ ಆಗ್ತಿದ್ಯಮ್ಮ ನನಗೆ. ಮನೋಜ್, ನಾ ನಿಮ್ ಹೆಂಡ್ತಿ ಮನೋಜ್. ನೀನ್ ಎಡಗಾಲಲ್ಲಿ ಹೋದ್ರೆ ಬಲಗಾಲ್ ಮುರಿದೋಗ್ಬಿಡ್ಬೇಕು ಇನ್ನೊಂದ್ಸಲ ಹೆಂಡ್ತಿ ಗಿಂತಿ ಅಂತ ಅಂದ್ರೆ. ಏನು ಹೆಂಡತಿಗಿಂತ ಹೆಂಡನೆ ಚೆನ್ನಾಗಿದೆ. ಲೇ ಸೂರ್ಯ, ನಿನ್ ಕುಡಿಯೋದೇ ಸರಿ ಕಣೋ. ಆಮೇಲೆ ನಮ್ಮ ಮನೆ ನಲ್ಲಿಲಿ ಇನ್ಮೇಲೆ ಬಿಯರು, ಬ್ರಾಂದಿ, ಎಣ್ಣೆ ಎಲ್ಲ ಬರೋತ್ರ ಮಾಡ್ಬಿಡೋಣಪ್ಪ. ಎಲ್ರು ಕುಡ್ಕೊಂಡ್ ಖುಷಿಯಾಗಿ ತೇಲಾಡ್ಕೊಂಡಿರ್ಲಿ. ಉಪೇಂದ್ರ ಮೈಮೇಲೆ ಬಂದ್ಬಿಟ್ಟಿದಾರಲ್ಲ. ನಡಿಯ ನಡಿಯ ನಡಿಯ. ರೋಹಿಣಿ, ನೀನ್ ಇದೆಯಲ್ಲ, ನೀನು ಈಗ ಪಿಕ್ಚರ್ ಅಲ್ಲಿರೋ ಆ ನೊಣಕ್ಕಿಂತ ತುಂಬಾ ಡೇಂಜರು. ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ ಬರುತ್ತೆ ಕಣೆ. ನಿನ್ನಂತ ಒಂದು ಡೇಂಜರಸ್ ನೊಣ ಏರಿಯಾದಲ್ಲಿ ಇದ್ಬಿಟ್ರೆ ಇಡೀ ಏರಿಯಾನೇ ಕೆಟ್ಟು ಕೂಲ್ಗೆಟ್ ಹೋಗ್ಬಿಡ್ತದೆ. ಮುಗೀತ ಕಣೆ, ನಾನ್ ನಿನ್ ಮುಖ ನೋಡ್ಬಾರ್ದು. ಇನ್ ಯಾವತ್ತು ನಾನು ನೀನು ಒಂದಾಗೋದಕ್ ಸಾಧ್ಯನೇ ಇಲ್ಲ. ಒಂದಾಗ್ತಿವಿ ಮನೋಜ್. ಕುಡಿಯಕ್ ಶುರು ಮಾಡಿದ್ಯಲ್ಲ, ನನಗ್ ನೋವಾಗುತ್ತೆ ಅಂದ್ರು. ಇದ್ರಿಂದ ನನ್ಗೆ ಒಳ್ಳೇದು. ಏನ್ ನೋಡ್ತಿದ್ಯೆ ಸಿಲ್ಡ್ರಲ್ಲ? ಸೂರ್ಯ, ಇವಳು ಹೋಗೋದು ಕೇಳೋ. ಮಮ್ಮಿ ಟೆಲ್ಲ ಮಮ್ಮಿ. ನೋಡ್ದೇನೆ ಚಿತ್ರಾಂಗದೆ ಹೇಗಿತ್ತವ್ನ ಹೇಗ್ ಮಾಡ್ಬಿಟ್ಟಿದೆ ಅಂತ. ಬಾಯ್ ಮುಚ್ಕೊಂಡ್ ಹೋಗೆ. ಹೋಗು ಅಂದ. ಮನೋಜ್ ಪ್ಲೀಸ್. ದೊಡ್ಡ ನಮಸ್ಕಾರ ಮೇಡಮ್, ದಯವಿಟ್ಟು ಹೊರಟ್ಬಿಡಿ. ಏನ್ ಪಾರ್ಲರು ರಿವೆಂಜ್? ಅದೆಲ್ಲ ಸ್ಯಾಟರ್ಡೆ ಸಂಡೇ ಇಟ್ಕೊಳ್ಳೋಣ. ಒಂದು ಮನೋಜ, ಏನೋ ಹಿಂಗಾಗೋದೆ. ಸೂರ್ಯ, ಯಾಕೋ ಇವ್ನು ಕುಡಿಸ್ದೆ? ಏನ್ ಮಗುನ ಇವನು? ಮೂಗಿಡ್ಕೊಂಡು ಕೆಂಪು ಕಲರ್ ಟಾನಿಕ್ ಕುಡ್ಸೋದಿಕ್ಕೆ ಹೊಟ್ಟೆ ತುಂಬಾ ಹೀರ್ಕೊಂಡು ಹೀರೆಕಾಯಿ ಬಜ್ಜಿ ತಿಂತಾ ಇದ್ದಿದ್ದು ಇವನೇ. ಹೊಡೆದ್ರೆ ವಿಶಾಲು ನಮ್ಮನೆ ಹೇಗಾಗೋಗಿದೆ ಅಂತ. ಸೂರ್ಯ ಕೊಡಮ್ಮ. ಏನ್ ಕೊಡಮ್ಮ? ಏನ್ ಒಂದು ಕ್ವಾರ್ಟರ್ ಕೊಡಮ್ಮ. ಲೇ, ಒಂದೇ ಒಂದು ಕ್ವಾರ್ಟರ್ ಕಣೋ. ನಡೆಯ ಸುಮ್ಮನೆ ನಡೆಯಲ್ಲ. ನಾನೇ ಬಾರಿ ಇಟ್ಕೊಂಡಿದ್ದೀನ ಅಲ್ವಾ? ನಾನೇ ತಗೊಂಡ್ಬರ್ತೀನಿ ಬಿಡ. ಸೂರ್ಯ, ಈ ಮಾತ್ ಕೇಳಲ್ಲ. ತಗೊಂಬರ್ಬೇಕು ಬಿಡ. ಲೇ ಬಿಡ. ಅಯ್ಯೋ ಬಿಡಲೇ. ಮೋಸ ಮಾಡಲೆಂದು ನೀನು ಬಂದೆಯಾ? ನೋಡಿದ್ರ ಮೀನಮರಿ, ಈ ಗಂಡಸ್ರೇ ಹೀಗೆ. ಸಣ್ಣ ಪ್ರಾಬ್ಲಮ್ ಆದ್ರೆ ಸಾಕು ಕುಡಿಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಏನ್ ಯೋಚನೆ ಮಾಡ್ತೀರಾ ಮೀನಮರಿ? ರೋಹಿಣಿ ಬಟ್ಟೆ ತಗೊಂಡ್ ಹೋಗ್ ಬಂದಿದ್ದು ಡ್ರಾಮಾ. ಇದ್ರಲ್ಲಿ ಏನ್ ಡ್ರಾಮಾ ಇದೆ ಗೊತ್ತಿಲ್ಲ ಶ್ರುತಿ. ಆದ್ರೆ ಇದರಿಂದ ಏನೋ ಸಮಸ್ಯೆ ಆಗತ್ತೆ. ಸುಮ್ನೆ ದುಡುಕ್ಬಿಟ್ರು. ತಗೊಳ್ಳಿ ಇದೇನಕ್ಕೆ ಇನ್ಮೇಲೆ ಬೇಕಾಗ್ತಾ ಇರತ್ತೆ. ಪಾಪ ಈಗ ಸದ್ಯಕ್ಕೆ ಯಾರ ಕೈಲೂ ದುಡಿಯಕ್ ಆಗ್ತಾ ಇಲ್ಲ. ಮನೆಗೆ ಇದು ಬೇಕಾಗತ್ತೆ. ಮುಂದೆ ಆ ಹುಡುಗಿ ಕೋರ್ಟು ಕಚೇರಿ ಅಂದ್ರೆ ಅದಂಗೆಲ್ಲ ಮಾಡುತ್ತಾ? ಮಾಡ್ಬೋದು. ಮೊದ್ಲೇ ಕ್ರಿಮಿನಲ್ ಮೈಂಡ್. ಆ ಮಕ್ಕಳು ಏನಾದ್ರು ಮಾಡ್ತಾಳೆ. ಇರ್ಲಿ ಬಿಡಿ ಟೀಚರ್, ನಿಮ್ ಕಣ್ಣೀರ್ ಓಡ್ಸೋದು ನನ್ ಜವಾಬ್ದಾರಿ. ದೇವ್ರ ಇನ್ಮೇಲೆ ನಿಮ್ಗೆ ತುಂಬಾ ಒಳ್ಳೇದ್ ಮಾಡ್ತಾರೆ. ನಿಮ್ ತುಂಬಾ ದೊಡ್ಡ ಮನ್ಸು ವಿಶಾಲು. ಪರವಾಗಿಲ್ಲ, ನಾನ್ ಏನೇ? ನೀನ್ ಬದುಕಿರ್ಬಾರ್ದು ಕಣೆ. ನೀನ್ ಬದುಕಿರ್ಬಾರ್ದು. ಸಾಯಿಸ್ಬಿಡ್ತೀನಿ ಕಣೆ, ನೀನು ಸಾಯಿಸ್ಬಿಡ್ತೀನಿ. ಸತ್ತೋಗು, ಸತ್ತೋಗೆ, ಸತ್ತೋಗು. ನನ್ನ ನೋಡಿ ನಗ್ತೀಯ ನೀನು? ನಗ್ತೀಯೇನೆ? ಸತ್ತೋಗ್ಬಿಡು. ನೀ ಬದುಕಿರ್ಬಾರ್ದು, ಸತ್ತೋಗು. ಸಾಯಿ. ಏನೇ ಮೋಸ ಮಾಡಿದ್ದೆ ನಾನು ನಿನ್ಗೆ? ನೀನ್ ಬದುಕಿರ್ಬಾರ್ದು, ಸತ್ತೋಗೆ. ಸಾಯಿ. ಸತ್ತೋಗೆ. ನೀನ್ ಬದುಕಿರ್ಬಾರ್ದು. ಸಾಯಿ. ಏನ್ ಆಗೋಯ್ತಿ ಮನೆ? ಏನ್ ಆಗೋಯ್ತಿ ಇಲ್ಲಿದ್ದ ನೆಮ್ಮದಿ? ಯಾಕೆ ಸತ್ತೋಯ್ತಿ ಇಲ್ಲಿದ್ದಗು? ಶಾಪ ಇದು? ಯಾರ ದೃಷ್ಟಿ ಇದು? ಎಷ್ಟೋ ಎಳೆ ಜೀವಗಳು ಇನ್ನು ಬದುಕಿ ಬಾಳ್ಬೇಕಾದವರು ಹೃದಯಾಘಾತದಿಂದ ಥಟ್ ಅಂತ ಹೊಟ್ಟೋಗ್ಬಿಡ್ತಿದ್ದಾರೆ. ಈ ಪೊದಿ ಜೀವ ಇದನ್ನೆಲ್ಲ ನೋಡಿ ಇನ್ನು ಯಾಕೆ ಸಹಿಸ್ಕೊತಿದೆ? ಅಯ್ಯೋ ಶಿವನೇ, ಇನ್ನು ಎಷ್ಟು ದಿನ ಇದನ್ನೆಲ್ಲ ನೋಡಿ ಬದುಕಬೇಕು ನಾನು? ಸತ್ತೋಗು. ಗುಡ್ ಮಾರ್ನಿಂಗ್ ಮೀನಮರಿ. ಗುಡ್ ಮಾರ್ನಿಂಗ್. ಏನಿವತ್ತು ಜಾಗಿಂಗ್ ಹೋಗಿದ್ದೀರಾ? ಹೋಗ್ಬೇಕಲ್ಲ, ಎಲ್ಲ ನಿಮ್ಮಂತವ್ರ ಕೃಪಾ ಕಟಾಕ್ಷ. ನಾನೇನ್ ಮಾಡ್ದೆ? ಅಯ್ಯೋ, ಬೇಸಿ ಹಾಕ್ತಿರಲ್ಲ ಮೀನಮರಿ ನೀವು. ನಾನ್ ಮೊದ್ಲೇ ತಿಂಡಿ ಪೋತಿ. ಟೈರ್ ಬ್ಲೋ ಆಗಿಂದ ಮುಂಚೆ ಟೈರ್ ಪಂಚರ್ ಮಾಡ್ಬಿಡೋಣ ಅಂತ. ಆದ್ರೂ ಮೀನಮರಿ ಮನೇನೆ ಬೇಜಾರಂತ ಅನ್ಸುತ್ತಪ್ಪ. ಯಾಕ್ ಶ್ರುತಿ? ಯಾರ್ ಮುಖದಲ್ಲೂ ಖುಷಿನೇ ಇಲ್ಲ. ಎಲ್ಲರೂ ಜ್ವರ ಬಂದು ಎದ್ದವ್ರ ತರ ಕಾಣ್ತಾ ಇದಾರೆ. ಜ್ವರ ಬಿದ್ದೋಯ್ತು ಶ್ರುತಿ, ಆಯಾಸ ಇರುತ್ತೆ. ಆದಷ್ಟು ಬೇಗ ಅದು ಎಲ್ಲ ಸರಿ ಹೋಗುತ್ತೆ. ಇವ್ರ ಮ್ಯಾಟ್ರೆ ಹೀಗೆ, ಇನ್ ಆ ಮ್ಯಾಟ್ರ್ ಓಪನ್ ಆದ್ರೆ ಹೇಗೆ? ಯಾವ ವಿಷಯ? ತಾರಾ ವಿಷಯ. ಆ ಮ್ಯಾಟ್ರ್ ಓಪನ್ ಆಗಲ್ವಾ? ಓಪನ್ ಮಾಡೋದ್ ಬೇಡ ಅಂತ ಶ್ರುತಿ. ಯಾಕೆ?
ದೇವ್ರು ನಾಳೆಗಳನ್ನ ಬಚ್ಚಿಟ್ಟಿರೋದೇ ಇವತ್ ಖುಷಿಯಾಗಿರ್ಲಿ ಅಂತ. ಅಕಸ್ಮಾತ್ ಹೊರಗ್ ಬಂದ್ ಸತ್ಯನೇ ಈ ಮನೆ ಸಂತೋಷನ ಸಾಯಿಸಿ ಸೂತ್ಕುತ್ ಛಾಯೆ ತಂದ್ಬಿಟ್ಟಿದೆ. ಇನ್ನು ಎಲ್ಲೋ ಇರೋ ಸತ್ಯನ ಕೆದಕಿ ಹೊರಗ್ ತಂದ್ರೆ ಅಪಾಯನೇ ಶ್ರುತಿ. ಸೊ ಅಲ್ಲಿಗೆ ತಾರಾ ವಿಷಯ ಡ್ರಾಪು ಅಂತನಾ? ನಾನಂತೂ ಅದ್ರ ಬಗ್ಗೆ ಮಾತಾಡೋದಕ್ ಹೋಗಲ್ಲ ಶ್ರುತಿ. ಅಕಸ್ಮಾತ್ ತಾರಾ ಒಂದ್ ವೇಳೆ ಬದುಕಿದ್ರೆ ಖಂಡಿತವಾಗ್ಲೂ ಆ ಭಗವಂತ ಹೊರಗ್ ತಂದೆ ತರ್ತಾನೆ. ಹೇಗೆ ಗೊತ್ತಿಲ್ಲ. ನಾವೆಲ್ಲರ ಮನುಷ್ಯರು ದುಃಖದಲ್ಲಿದ್ದಾರೆ, ಕಷ್ಟ ಪಡ್ತಿದಾರೆ ಅಂತ ಅಯ್ಯೋ ಪಾಪ ಅಂತ ನಾವುಗಳು ಸುಮ್ನೆ ಆಗ್ಬೋದು. ಆದ್ರೆ ಕರ್ಮ ಅನ್ನೋದಾಗಲ್ಲ. ಅದಕ್ ಯಾವ ಅನುಕಂಪನೂ ಇಲ್ಲ, ಕರುಣೆನೂ ಇಲ್ಲ. ಬೆನ್ ಹತ್ತಿದ್ರೆ ಬಿಡೋ ಮಾತೇ ಇಲ್ಲ. ಕರೆಕ್ಟ್. ಸೊ ತಾರಾ ಬದುಕಿದ್ರೆ ಇಲ್ಲಿಗ್ ಬರ್ಬೋದು ಅನ್ಸುತ್ತಾ? ಅದಕ್ಕೆ ಎಲ್ಲಾದ್ರೂ ಲೊಕೇಶನ್ ಗೊತ್ತಿರುತ್ತೆ, ಆದ್ರೆ ಡೆಲಿವರಿ ಟೈಮ್ ಮಾತ್ರ ಗೊತ್ತಿರಲ್ಲ. ಕರ್ಕೊಂಡ್ ಬಂದು ಯಾವಾಗ ಬೇಕಾದ್ರೂ ಮನೆ ಅಂಗಳದಲ್ಲಿ ತಂದ್ ನಿಲ್ಸ್ಬಿಡುತ್ತೆ. ಓ ಮೈ ಗಾಡ್, ತಾರಾ ಬದುಕಿದ್ರೆ ಆದಷ್ಟು ಬೇಗ ಇಲ್ಲಿಗ್ ಬಂದ್ಬಿಡ್ಲಿ ಅಂತ ನಾನ್ ಪ್ರೇ ಮಾಡ್ಕೋತೀನಿ. ಯಾಕೆ? ಮನೋಜ್ ಅವ್ರ ಕಷ್ಟ ಪಡ್ಲಿ ಅಂತನಾ? ನಿಮ್ ಯಜಮಾನ್ರು ಪಡ್ತಿರೋ ಕಷ್ಟ ದೂರ ಆಗ್ಲಿ ಅಂತ. ಅವ್ರನ್ನ ನೋಡಿ ನಮಗ್ ಅಯ್ಯೋ ಅಂತ ಅನ್ನಿಸ್ಬೋದು. ಬಟ್ ಸೂರ್ಯ ಅವ್ರ ಬಗ್ಗೆ ಯೋಚನೆ ಮಾಡಿ, ಅವ್ರ ಎಷ್ಟು ದುಃಖ ಪಡ್ತಾ ಇದಾರೆ. ನಿಜ ಶ್ರುತಿ, ಮಾಡ್ದೇ ಇರೋ ತಪ್ಪಿಗೆ ಇವ್ರು ಅನ್ಭವಿಸ್ತಾ ಇರೋ ಶಿಕ್ಷೆನ ಆ ದೇವ್ರು ನೋಡ್ತಾನೆ ಇರ್ತಾನೆ. ನ್ಯಾಯ ಕೊಡ್ಸೋದಿಕ್ಕೆ ಯಾರ ರೂಪದಲ್ಲಾದ್ರೂ ಬಂದೇ ಬರ್ತಾನೆ. ಹೇಗಾದ್ರೂ ಸತ್ಯನ ಹೊರಗ್ ತಂದೆ ತರ್ತಾನೆ. ಸೊ ತಾರಾ ಬರ್ಲೇಬೇಕು, ಬರ್ತಾಳೆ, ಆ ನಂಬಿಕೆ ನನ್ಗಿದೆ. ಆದ್ರೆ ಈಗ ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಇವರು ಜಯಮ್ಮ ಅಂತ ಕೆಲಸದವ್ರು ಆಗಿರ್ತೀನಿ ಅಂತ ಬಂದ್ರು. ನನಗೆ ನನ್ನ ಮಗಳಿಗೆ ತಾಯಿ ಸ್ಥಾನ ತುಂಬಿದ್ದಾರೆ. ನನ್ನ ಮಗಳಂತೂ ಒಂದ್ ವೇಳೆ ನನ್ ಮಾತನ್ನ ತಿರಸ್ಕಾರ ಮಾಡ್ಬಿಡ್ತಾಳೆ. ಇವ್ರು ಮಾತನ್ನ ಸಾಧ್ಯನೇ ಇಲ್ಲ. ಅಂದಂಗೆ ತಾರಾ ಅಮ್ಮ ಇಲ್ಲ. ಕ್ಷಮಿಸಿ. ಪರವಾಗಿಲ್ಲಮ್ಮ, ಆದ್ರೆ ಅಮ್ಮ ಇಲ್ದೇ ಇರೋ ಸಂಸ್ಕಾರದಿಂದ ದೂರ ಉಳ್ದಿಲ್ಲ ನನ್ನ ಮಗಳು. ಭಯ, ಭಕ್ತಿ, ಆಚಾರ, ವಿಚಾರ, ದೇವ್ರು, ದಿನ್ರು ಎಲ್ಲದ್ರ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಆಚರಣೆ ಕೂಡ ಮಾಡ್ತಾಳೆ. ತಾಂಬೂಲ ಬದಲಾಯಿಸ್ಕೊಳೋಣ. ಇನ್ನು ಹುಡುಗಿನೇ ನೋಡಿಲ್ವಲ್ಲ ನೀವು? ಕಾವೇರಿ ಕೈ ಮುಗಿಯೋದಕ್ಕೆ ತಲಕಾವೇರಿಗೆ ಹೋಗ್ಬೇಕಾ ಸರ್? ಸಿರಿ ಪಡ್ದಲ್ಲಿ ಅಡ್ಬಿದ್ದೋದಿ. ಆದ್ರೂ ಇದೆಲ್ಲ ಶಾಸ್ತ್ರ ಅಲ್ವೇ? ತಾಯಿ ಇಲ್ದೇರ ಮಗು ರೆಡಿ ಆಗೋದು ಸ್ವಲ್ಪ ತಡವಾಗಿರ್ಬೋದು. ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ. ಇರಿ, ನಮ್ಮನೆ ಮಗುನ ನಾನೇ ಕರ್ಕೊಂಡ್ ಬರ್ತೀನಿ. ಬಾ ಹೋಗನ್. ತಾರಾ, ನಾನೇ ಮದ್ವೆ ಆದ್ಮೇಲೆ ಕರ್ಕೊಂಡ್ ಹೋಗ್ತೀರಾ? ಇವಾಗ್ಲೇ ಕರ್ಕೊಂಡ್ ಹೋಗ್ತೀರಾ? ಇಲ್ಲ, ಹೆಣ್ಣೋಡ ಶಾಸ್ತ್ರ ಮಾತ್ರ. ಅಚ್ಚಾ, ಲಾಸ್ಟ್ ಪೈಗ್ ಮುಗಿಸಿ ಬರ್ತೀನಿ. ನೀವೊಂದ್ ಡ್ರಿಂಕ್ ಹಾಕ್ತೀರಾ? ನಾನಾ ಎಂಡ ವಾಟ್ಸ್ ರಾಂಗ್? ಹಾಗತ್ತೆ. ಆದಷ್ಟು ಬೇಗ ಮದ್ವೆ ಮಾಡ್ಸಿ ನನ್ನನ್ ಕರ್ಕೊಂಡ್ ಹೋಗಿ. ನಲ್ಲಿಲೂ ನೀರ್ ಬರೋ ಬದ್ಲು ಬಿಯರ್ ಬರೋ ಹಾಗೆ ಮಾಡ್ತೀನಿ. ಅವಳಿಗೆ ಬೇರೆ ಸಂಬಂಧ ಹುಡುಕಿ ಮದುವೆ ಮಾಡಿ. ಏನ್ ಜಯಮ್ಮ ಇದೆಲ್ಲ? ಏನಾಯ್ತು ಇದಕ್ಕಿದ ಹಾಗೆ? ಅವಳೇ ಏನೋ ಕಿತಾಪತಿ ಮಾಡಿದಾಳೆ. ಹೌದಾ? ಹಂಗಂತೀರಾ? ಹೌದು, ಇನ್ನೇನ್ ಮತ್ತೆ. ಹೋದ್ಸಲಿ ಗಂಡಿನ ಕಡೆಯವ್ರು ಬಂದಾಗ ದೆವ್ವ ಬಂದವಳ ಹಂಗಾಡಿ ಓಡ್ಸ್ಬಿಟ್ಲು. ಈ ಸಲಿ ಇವ್ರಿಗೆ ದೆವ್ವ ಹಿಡ್ಸಿ ಕಳಿಸೋದು ಅಷ್ಟೇ. ಯಾಕೆ ಈ ಮಗು ಹೀಗ್ ಮಾಡ್ತಿದೆ? ತಾರಾ ಅಮ್ಮದ ಏನೋ ಮಗಳ ಇದೆಲ್ಲ. ಈ ಸಲ ಏನ್ ಮಾಡಿದ್ಯೋ? ದಮ್ ಹೊಡಿಯೋ ಹೆಣ್ಮಗ್ಳನ್ನ ಸೊಸೆ ಮಾಡ್ಕೊಳ್ಳೋ ದಮ್ ಇದ್ಯಾ ಅಂತ ಟೆಸ್ಟ್ ಮಾಡ್ದೆ. ದಮ್ ಹೊಡೆದ್ಯಾ ಹ್ಞೂ ನೀನು? ಹ್ಞೂ. ಅದೆಲ್ ಕುಡ್ದಿರುತ್ತೆ, ನಾಟಕ ಮಾಡಿರುತ್ತೆ ಅಷ್ಟೇ. ಪ್ಲೀಸ್ ಪಾಪ, ಅದು ಎಷ್ಟು ಕೆಟ್ಟ ವಾಸನೆ ಗೊತ್ತಾ? ಹೇಗ್ ಸೇರ್ತೀರಾ ಅದನ್ನ? ಬೀಡಿಸ್ಬಿಟ್ಟಿದ್ಯಲ್ಲಮ್ಮ ಅದನ್ನೆಲ್ಲ. ಅಂದಾಗ ಆ ಸಿಗರೇಟ್ ಪ್ಯಾಕ್ ಎಲ್ಲಿತ್ತು? ಸಮಯಕ್ಕೆ ಯೂಸ್ ಆಗುತ್ತೆ ಅಂತ ಎತ್ತಿಟ್ಟಿದ್ದೆ, ಯೂಸ್ ಆಯ್ತು. ಅಂದಾಗೆ ಆ ವಿಸ್ಕಿಲಿ ಉಪ್ಪು ಖಾರ ಏನೂ ಇಲ್ವಲ್ಲಪ್ಪ. ಹೇಗ್ ಕುಡಿತೀರಾ ಅದನ್ನ? ಅಯ್ಯಯ್ಯೋ, ಕುಡಿದ್ಬಿಟ್ಯಾನಮ್ಮ ಅದನ್ನ? ನೋ ಚಾನ್ಸ್. ಅದ್ ಮೂಗತ್ರ ಹೋಗ್ತಿದ್ದಾಗೆ ವಾಕ್ರಿಕೆ ಬಂದ್ಬಿಡ್ತು. ಯಾಕೋ ಬಂಗಾರ ಹೀಗೆಲ್ಲ ನಡ್ಕೊಡ್ತಿದ್ಯಾ? ಯಾಕಂದ್ರೆ ಈ ಬಂಗಾರದ ಅಂಗಡಿನ ಬಿಟ್ಟು ಹೋಗಕ್ ಇಷ್ಟ ಇಲ್ಲ. ಹೆಣ್ಮಗು ಕದ ನೀನು. ಇವತ್ತಲ್ಲ ನಾಳೆ ಒಬ್ಬನ್ ಕೈ ಹಿಡಿಲೇಬೇಕು, ಒಂದ್ ಮನೆ ಕಾಲ್ ಇಡ್ಲೇಬೇಕಲ್ವಾ? ನಾನ್ ಯಾಕೆ ಹೋಗ್ಬೇಕು? ಏನ್ ರೂಲ್ಸಾ ಹೆಣ್ಮಕ್ಳೇ ಹೋಗ್ಬೇಕು ಅಂತ? ನಾನು ಈ ಮನೇಲೆ ಬಿದ್ದಿರೋ ಹುಡುಗನ್ನ ಹುಡುಕಿ ಅವನು ತಾಳಿ ಕಟ್ಟಿ ಕರ್ಕೊಂಡ್ ಬರ್ತೀನಿ. ಯಾಕೆ ನಗ್ತಿರೋದು? ಏನಿಲ್ಲ ಬಿಡಮ್ಮ, ತಾಳಿನ ನೀನ್ ಕಟ್ತಿಯಲ್ಲ, ತಾಯ್ತನ ನಿನ್ ಗಂಡಂಗೆ ಕೊಟ್ಬಿಡ್ತೀಯೋ ಏನೋ. ಸೂಪರ್ ಐಡಿಯಾ, ಚೆನ್ನಾಗಿದೆ. ಸಾಕಮ್ಮ ತಮಾಷೆ, ಸ್ವಲ್ಪ ಸೀರಿಯಸ್ನೆಸ್ ಬಿಡ್ವಾ? ಸೀರಿಯಸ್ ಆಗಿ ಹೇಳ್ತಿದೀನಿ, ಕೇಳಿಸ್ಕೊಳ್ಳಿ. ಇಲ್ಲಿಗೆ ಈ ಪ್ರಯತ್ನನ ನಿಲ್ಸಿ. ನನಗೆ ನಿಮ್ಮನ್ನ ಇಷ್ಟ ಬೇಗ ಬಿಟ್ಟು ಹೋಗಕ್ ಮನ್ಸಿಲ್ಲ, ಅರ್ಥ ಆಯ್ತಾ? ಅಲ್ಲಮ್ಮ, ಮದ್ವೆ ಆಗ್ಬೇಕು ಅಂತ ಅನ್ನಿಸ್ದಾಗ ನಾನೇ ನಿಮಗ್ ತಿಳಿಸ್ತೀನಿ. ಸೊ ಪ್ಲೀಸ್ ಅಲ್ಲಿವರೆಗೂ ಈ ಪ್ರಯತ್ನಗಳು ಯಾವ್ದು ಮಾಡ್ಬೇಡಿ. ಜಯಮ್ಮ, ಹೊಟ್ಟೆ ಹಶ್ವಾಗ್ತಿದೆ, ಇನ್ನು ಆಫೀಸ್ಗೆ ಹೋಗ್ಬೇಕು. ಉಪ್ಪಿಟ್ಟು ಕೇಸರಿಬಾತ್ ಮಾಡಿದ್ದಾಗಿದೆ, ತಿನ್ಬೋದು. ತಿನ್ಸು ಬಾ ಜಯಮ್ಮ. ನಿನ್ ಕೈಲಿ ತಿಂಡಿ ತಿಂದ್ರೆ ಊಟ ಟೈಮ್ ವರ್ಗೂ ಹಸ್ವೆ ಆಗಲ್ಲ ಗೊತ್ತಾ? ಪಪ್ಪ ಲವ್ ಯು. ಯಪ್ಪ, ಹಲೋ, ಇಷ್ಟು ಸುಳ್ಳುಗಳು ಹೇಳಿದ್ರು ನಿಮ್ ಮನೇಲಿ ಯಾರಿಗೂ ಅನುಮಾನ ಬರಲಿಲ್ವಾ? ನನಗೆ ಬಂದಿತ್ತು ಅಂತಾನೆ ತಾನೆ ಹಿಂದೆ ಬಿದ್ದು ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದು. ಆದ್ರೆ ಮನೆಯವ್ರ ಮೋಸ ಮಾಡಕ್ಕೆ ಮನ್ಸಾದ್ರೂ ಹೇಗೋ ಬಂತು? ಮೋಸ ಮಾಡ್ಬೇಕು ಅಂತ ಅನ್ಸಿದ್ರೆ ಸಾಕಲ್ಲ, ಯಾರಿಗ್ ಬೇಕಾದ್ರೂ ಮೋಸ ಮಾಡ್ತಾರೆ. ಒಟ್ನಲ್ಲಿ ನಮ್ ಮನೆ ನೆಮ್ಮದಿ ಎಲ್ಲ ಸಾಟ್ ಪಾಟ್ ದುಡುಂಬೋಯ್ತು. ನಿಮ್ಮ ಅಪ್ಪ ಬರ್ತಾ ಇದ್ರು ನೋಡು. ಅಪ್ಪ ನೀನೇನಪ್ಪ ಇಲ್ಲಿ? ಮಾತಾಡ್ಬೇಕು ಅಂತ ಅನಿಸ್ತು ಕಣೆ. ಒಂದ್ ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ದಾನಪ್ಪ, ನೀನ್ ಯಾಕೆ ಬರಕ್ ಹೋದೆ? ನೇರವಾಗಿ ಮಾತಾಡೋಣ ಅಂತ ಬಂದೆ ಕಣ. ಸರಿ, ನೀವಿಬ್ರು ಮಾತಾಡಿ. ಅಂಕಲ್, ಮಜ್ಜಿಗೆ ಆಗ್ಬೋದಲ್ಲ? ಆಗ್ಬೋದಪ್ಪ. ಅಪ್ಪ ಏನಪ್ಪ
ಮನೇಲಾಗಿದ್ದು ಸಾಮಾನ್ಯವಾದ ಘಟನೆ ಅಲ್ಲಪ್ಪ. ನನಗೆಲ್ಲೋ ಮನೋಜ ತುಂಬಾ ಮನಸ್ಸು ಕೆಡಿಸ್ಕೊಂಡಿದ್ದಾನೆ ಅಂತ ಅನಿಸ್ತಾ ಇದೆಯಪ್ಪ. ನಿನ್ನೆ ರಾತ್ರಿ ಕುಚ್ಚು ಸಾಗೆಲ್ಲ ಆಡ್ತಿದ್ದ ಕಣೆ. ನೋಡಿದಿನಪ್ಪ. ಎಲ್ಲ ಆದ್ರೂ ನಾವ್ ಇದನ್ನ ನಿಮ್ ಅಜ್ಜಿಗೆ ಹೇಳದೆ ಇರೋದು ಸರಿ ಅನ್ಸುತ್ತೇನೆ. ಹೇಳ್ಬೇಕು, ಆದ್ರೆ ವಯಸ್ಸಾದವರು ಆರೋಗ್ಯ ಬೇರೆ ಸರಿ ಇಲ್ಲ ಲಕ್ಕಿಗೆ. ಅವ್ರು ಹೆಂಗ್ ತಡ್ಕೋತಾರ ಏನೋ. ನಾನು ಅದನ್ನೇ ಯೋಚನೆ ಮಾಡಿದೆ. ಹೇಳಿದ್ರೆ ತಡ್ಕೊಳಲ್ಲ, ಹೇಳದೆ ಇದ್ರೆ ಸರಿ ಇರಲ್ಲ. ಈ ಇಬ್ಬಂದಿ ತುಂದ ಸಿಗಾಕೊಂಡು ಒದ್ದಾಡ್ತಾ ಇದೀನಿ ಕಣೆ ನಾನು. ಸಡನ್ ಆಗಿ ಹೇಳಕ್ ಬೇಡಪ್ಪ, ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳೋಣ. ಒಂದ್ ನಿಮಿಷ ಇರಿ, ಬರ್ತೀನಿ. ಆಯ್ತಮ್ಮ, ಹೋಗ್ ಬನ್ನಿ. ಅಪ್ಪ, ಹಣ ನನ್ ಕ್ಷಮಿಸ್ಬಿಡಿ ಅಣ್ಣ. ನಾನ್ ಯಾರಮ್ಮ ನಿಮ್ಮನ್ ಕ್ಷಮಿಸೋದಿಕ್ಕೆ ಸಾಧ್ಯ? ಆದ್ರೆ ನಿಮ್ಮನ್ನ ನೀವೇ ಕ್ಷಮಿಸ್ಕೋಬೇಕು. ಮುಂದೆ ನನ್ನ ಪರಿಸ್ಥಿತಿ ಹೀಗೆ ಇದೆ ಅಣ್ಣ. ಅಣ್ಣ, ಕಲ್ಯಾಣಿನೇ ರೋಹಿಣಿಯಾಗಿ ನಿಮಗ್ ಮೋಸ ಮಾಡಿದ್ನು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಕೋಪ ಬಂದಿದೆ, ಅದು ಸಹಜನೇ ಅಣ್ಣ. ಆದ್ರೆ ಕಲ್ಯಾಣಿಗೆ ಅದ್ ಮೋಸಗಳು, ಅವಳು ಅನುಭವಿಸಿದ ಪಾಡುಗಳು ನಿಮ್ಗೆ ಗೊತ್ತಿಲ್ಲ. ಹಣದ ಆಸೆ ಇದ್ದಿದ್ದು ವಯಸ್ಸಾದ ವ್ಯಕ್ತಿಗೆ ಬಾಳಿ ಬದುಕಬೇಕಾಗಿರೋ ಕಲ್ಯಾಣಿ ಕೊಟ್ಟು ಮದ್ವೆ ಮಾಡಿದೆ. ಅವನು ತುಂಬಾ ದೊಡ್ಡ ಕುಡುಕ. 1000 ಆಸೆಗಳು ಇಟ್ಕೊಂಡಿರೋ ಕಲ್ಯಾಣಿ ಬಕ್ಕಲ್ಲಿ ವಿಧಿ ದೊಡ್ಡ ಆಟ ಆಡ್ಬಿಡ್ತು. ಏ ಸೂರ್ಯ, ನೀನ್ ಕಾರ್ನ ದಿವ್ಸಕ್ 4 ಸಲ ತೊಳಿತ್ಯ. ಹೇಳ್ತೀನಿ ಈಗೇನೋ ನೋಡ್ಕೊಳ್ಳೋದು. ನಾನ್ ಇಲ್ದೇ ಇರ್ಬೇಕಾದ್ರೆ ಅವಳೆಲ್ಲೋ ಬಿದ್ಬಿಟ್ಟು ಬಂದ್ಬಿಟ್ರೆ ನನ್ನನ್ನ ಈ ತರ ಅಮೂಲ್ಕೊಳ್ಳೋದು ಸರಿನಾ? ಈ ಮನೇಲಿ ಏನ್ ನಡೆದ್ರು ನನಗ್ ಗೊತ್ತಾಗ್ಬಾರ್ದು ಅನ್ನೋ ಆಸೆ ಅಲ್ವಾ ನಿಮ್ಗೆ? ನಿನಗೆ ಫೋನ್ ಮಾಡಿ ನಾನೇ ಎಲ್ಲಾ ವಿಷಯನೂ ತಿಳಿಸೋಣ ಅಂತ ಇದ್ದೆ. ಯಾವ ವಿಷಯ?